80-85% ಕಪಲ್ಸು ಇಲ್ಲ ಮದುವೆ ಆಗಿರೋರು ಇಲ್ಲ ಲವ್ ಮಾಡ್ತಾ ಇರೋರು ಪ್ರತಿದಿನ ಜಗಳ ಆಡ್ತಾರೆ. ಇಲ್ಲ ವಾರಕ್ಕೆ ಮಿನಿಮಮ್ ಅಂದ್ರೆ 3 ದಿನ ಜಗಳ ಆಡ್ತಾರೆ. ಯಾಕೆ ಯಾವಾಗಲೂ ಜಗಳ ಆಡಿ ಅವ್ರ ಪೀಸ್ ಆಫ್ ಮೈಂಡ್ನ ಕಳ್ಕೊತಾರೆ ಅವರು. ಎನಿ ಟೈಮ್ ಜಗಳ, ಏನು ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ, ಇಲ್ಲ ಮನೇಲಿನ ಜಗಳ ಇವ್ರ ವಿಷಯದಿಂದ. ಟೋಟಲಿ ನಿಮ್ಮ ಲವ್ವಲ್ಲಿ ನೀವು ತುಂಬಾನೇ ಟಾಕ್ಸಿಕ್ಕು. ಇನ್ನು 15% ಜನ ಅಷ್ಟೇ ಎಲ್ಲೋ ಸುಖವಾಗಿ ಬಾಳ್ತಾ ಇರೋದು ಲವ್ವಲ್ಲಿ. ಇನ್ನು 85% ಜನ ಪ್ರತಿದಿನ ಜಗಳನೇ ಈ ಲವ್ ಮತ್ತು ಈ ಮದುವೆಯಲ್ಲಿ. ಯಾಕೆ ಈ ಥರ ಆಗುತ್ತೆ? ರಿಲೇಷನ್ಶಿಪ್ ಸ್ಟಾರ್ಟ್ ಆದಾಗ ಹೊಸದ್ರಲ್ಲಿ ಈ ತಪ್ಪುಗಳು ಮಾಡದೇ ಇದ್ದಿದ್ರೆ ಇವತ್ತು ನಿಮ್ಮ ಲೈಫ್ ಈ ಥರ ಇರ್ತಾ ಇರಲಿಲ್ಲ. ಎಷ್ಟೋ ಜನ ಈ ವಿಡಿಯೋ ನೋಡ್ತಾರೆ, ಅವ್ರಿಗೆ ರಿಲೇಟ್ ಆಗ್ಬೋದು ಈ ವಿಡಿಯೋ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ. ಸೊ ಯಾಕೆ ನೀವು ರಿಲೇಷನ್ಶಿಪ್ಪಲ್ಲಿ ಈ ಥರ ಎಡುತ್ತೀರಾ? ಯಾಕೆ ಎನಿ ಟೈಮ್ ಜಗಳ ಆಗುತ್ತೆ, ಇಲ್ಲ ಮನೇಲಿ ಜಗಳ ಆಗುತ್ತೆ, ನಿಮ್ಮ ಮನೆಯಲ್ಲಿ ಒಪ್ಪಲ್ಲ ಈ ರಿಲೇಷನ್ಶಿಪ್ಗೆ, ಯಾಕೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಲವರ್ಸ್ಗಳ ಮಧ್ಯೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಜಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಪ್ರತಿದಿನ ನಿಮ್ಮ ಲೈಫಲ್ಲಿ ಜಗಳ ಆಗ್ತಾನೆ ಇರುತ್ತೆ. ನಿಮ್ಮ ಲವರ್ಸ್ ಜೊತೆ ಆಗಿರ್ಬೋದು, ನಿಮ್ಮ ಹೆಂಡತಿ ಜೊತೆ ಆಗಿರ್ಬೋದು, ನಿಮ್ಮ ಕಪಲ್ಸ್ ಜೊತೆ, ಯಾವುದ್ರ ಜೊತೆ ಪ್ರತಿದಿನ ಜಗಳ ಆಗ್ತಾನೆ ಇರುತ್ತೆ. ಯಾಕೆ ಯಾವಾಗ ಜಗಳ ಆಡ್ತಾನೆ ಇರ್ತೀರ ನೀವು ಯಾವ ಕ್ಯಾಟಗರಿಯಲ್ಲಿ ಬೀಳ್ತೀರಾ? ಸೊ ಲವ್ ಮಾಡ್ತಾ ಇರೋರು 3 ಕ್ಯಾಟಗರಿ ತಗೋಬೋದು. ಸೊ 3 ಕ್ಯಾಟಗರಿ ಯಾವುದಪ್ಪ ಅಂತ ಅಂದರೆ, ಒಂದು ಕ್ಯಾಟಗರಿ ಈಗ ಇನಿಷಿಯಲಿ ಲವ್ ಸ್ಟಾರ್ಟ್ ಮಾಡಿರೋರು, ಫಾರ್ ಎಕ್ಸಾಂಪಲ್ ಕಾಲೇಜ್ ಸ್ಟೂಡೆಂಟ್ಸು, 16ರಿಂದ 20-21 ವರ್ಷ 22 ವರ್ಷದವರೆಗೂ ಈ ಕ್ಯಾಟಗರಿ ಬೀಳ್ತಾರೆ, ಜೆನ್ಜಿ ಕ್ಯಾಟಗರಿ. ಮಧ್ಯದ ಕ್ಯಾಟಗರಿ ಯಾವುದಪ್ಪ ಅಂತ ಅಂದರೆ, ಲವ್ ಮಾಡ್ತಾ ಇರೋರು ಮದುವೆ ಆಗಬೇಕು ಅಂದ್ಕೊಂಡಿರೋರು. ಲವ್ ಮಾಡ್ತಾ ಇದ್ದಾರೆ ಅವರು ಮದುವೆ ಆಗಬೇಕು ಅಂದ್ಕೊಂಡಿದ್ದಾರೆ. ಸೊ ಆ ಕ್ಯಾಟಗರಿ ಒಂದು. ಸೊ ಈ ಕ್ಯಾಟಗರಿ ಬರೋರು ಇದು. ಸೊ ಇನ್ನೊಂದು ಕ್ಯಾಟಗರಿ ಯಾವುದಪ್ಪ ಅಂತ ಅಂದರೆ, ಲವ್ ಮಾಡಿ ಇಲ್ಲ ಮದುವೆ ಆಗಿ ಇಲ್ಲ ಅರೇಂಜ್ ಮ್ಯಾರೇಜ್ ಆಗಿ ಮದುವೆ ಆಗಿ ಒಂದು 5ರಿಂದ 10 ವರ್ಷ ಆಗಿರೋ ಒಂದು ಕ್ಯಾಟಗರಿ. ಸೊ ನೀವು ಯಾರೇ ವಿಡಿಯೋ ನೋಡ್ತಾ ಇರೋರು ಆಗಿರ್ಬೋದು, ಇಷ್ಟು ಕ್ಯಾಟಗರಿಲಿ ಪಕ್ಕ 90% ಜನ ಇಷ್ಟು ಕ್ಯಾಟಗರಿಯಲ್ಲಿ ಬರ್ತೀರಾ ಅಲ್ವಾ? ಸೊ ಇಷ್ಟು ಕ್ಯಾಟಗರಿ ಜನದಲ್ಲಿ ಯಾವಾಗಲೂ ಪ್ರತಿದಿನ ಜಗಳ ನಡೀತಾ ಇರತ್ತೆ ಮನೇಲಿ. ಒಂದು ಲವರ್ಸಲ್ಲಿ ಜಗಳ ಆಗ್ಬೋದು, ಜೆನ್ಜಿ ಕಿಡ್ಸಲ್ಲಿ, ಇಲ್ಲ ಈ ಕ್ಯಾಟಗರಿಲಿ ಪ್ರತಿದಿನ ಜಗಳ ಆಗ್ತಾ ಇರ್ಬೋದು. ಮದುವೆ ವಿಷಯಕ್ಕೋ, ಮತ್ತೊಂದು ವಿಷಯಕ್ಕೋ, ಜಾತಿ ವಿಷಯಕ್ಕೋ, ಯಾವ್ದಾರ ವಿಷಯಕ್ಕೂ ಜಗಳ ಆಗ್ತಾನೆ ಇರುತ್ತೆ ಅವ್ರ ಮಧ್ಯೆ. ಸೊ ಈ ವಿಷಯದಲ್ಲಿ, ಈ ಪಾರ್ಟಲ್ಲಿ ಮದುವೆ ಆಗಿರೋರ ಜೀವನದಲ್ಲಿ, ಅವ್ರ ಜೀವನದಲ್ಲೂ ಪ್ರತಿದಿನ ಜಗಳ. ಗಂಡ ಕೆಲಸ ಇಲ್ಲ, ಅದು ಮಾಡ್ತಾನೆ, ಇವನು ಸರಿ ಇಲ್ಲ, ಅಳಿಯ ಸರಿ ಇಲ್ಲ. ಸೊ ಹಲವಾರು ಥರ ಜಗಳಗಳು ಎಲ್ಲರ ಮನೇಲೂ ಇದ್ದಿದ್ದೆ. ಸೊ ಇವತ್ತು ಎಷ್ಟು ಜಗಳಗಳಿದೆ, ಯಾವ್ಯಾವ ಥರ ಜಗಳ ಆಡ್ಬೋದು. ಸೊ ನೀವು ಏನೇನ ಸರಿ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಸರಿ ಹೋಗಬಹುದು. ನೀವು ಏನು ಸರಿ ಮಾಡ್ಕೊಂಡಿದ್ದಿದ್ರೆ ನಿಮ್ಮ ಈ ಸ್ಟೇಜಲ್ಲಿ ಏನು ಸರಿ ಮಾಡ್ಕೊಂಡಿದ್ರೆ ಈ ಸ್ಟೇಜಿಗೆ ಬರ್ತಾ ಇರಲ್ಲ. ನೀವು ನೆಮ್ಮದಿ ಇಲ್ದಿರೋ ರಾತ್ರಿಗಳನ್ನ ನೀವು ಕಾಣಿಸ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಪ್ರತಿದಿನ ನೆಮ್ಮದಿ ಇಲ್ದಿರೋ ರಾತ್ರಿಗಳಿದೆ, ಕಣ್ಣಲ್ಲಿ ನೀರು ಹಾಕಿರೋ ರಾತ್ರಿಗಳಿದೆ, ಕೊರಗ್ತಾ ಇರೋ ರಾತ್ರಿಗಳಿದೆ ಎಲ್ಲರ ಮನಸ್ಸಲ್ಲೂ. ಇಷ್ಟು ಕ್ಯಾಟಗರಿಯಲ್ಲಿ ಲವ್ ಮಾಡ್ತಾ ಇರೋರಾಗಿರ್ಬೋದು, ಮಾಡಿ ಮದುವೆ ಆಗಬೇಕು ಅಂದ್ಕೊಂಡಿರೋರು, ಮದುವೆ ಆಗಿ 5ರಿಂದ 10 ವರ್ಷ ಆಗಿರೋರು, ಪ್ರತಿದಿನ ಅವರ ಲೈಫಲ್ಲಿ ಜಗಳ ಇದ್ದಿದ್ದೆ. ಆಲ್ಮೋಸ್ಟ್ ಅರೌಂಡ್ 100 ಜನದಲ್ಲಿ 80ರಿಂದ 80% ಜನದ್ರು ಜಗಳ ಇದ್ದಿದ್ದು. 15-20% ಜನ ತುಂಬ ಮದುವೆ ಆಗಿ ಲವ್ ಮಾಡಿ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿರ್ತಾರೆ ಅವ್ರ ಲೈಫಲ್ಲಿ. ಆ ಕ್ಯಾಟಗರಿ ಒಂದಿದೆ, ಅದು ಬಿಟ್ಬಿಡಿ, ಅದು ಬೇಡ ನಮಗೆ. ಸೊ ನಾವು ಆಲ್ಮೋಸ್ಟ್ ಜಾಸ್ತಿ ಆಗಿದ್ರೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಯಾಕೆ ಇಷ್ಟು ಜಗಳ ಆಗುತ್ತೆ ಇಷ್ಟು ಕ್ಯಾಟಗರಿಲಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾವ್ಯಾವ ಥರ ಜಗಳ ಆಗ್ಬೋದು, ಯಾವ್ಯಾವ ವಿಷಯಕ್ಕೆ ಜಗಳ ಆಗ್ಬೋದು. ಸೊ ಈ ವಿಷಯಗಳನ್ನ ನೀವು ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಾನು ಫ್ಯೂಚರ್ ಹೇಳ್ತೀನಿ, ಹಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ, ಅಂದರೆ ಈ ವಿಡಿಯೋದಲ್ಲೇ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಸೊ ಕೇಳಿಸ್ಕೊಳ್ಳಿ. ಸೊ ಫಸ್ಟ್ ಯಾವುದಕ್ಕೆ ವಿಷಯಕ್ಕೆ ಜಗಳ ಆಗ್ಬೋದು, ಫಸ್ಟ್ ಥಿಂಗ್ ಯಾವುದಪ್ಪ ಅಂತ ಅಂದರೆ ಜಾತಿ. ಸೊ ಮೇಯ್ನು ಈ 3 ಕ್ಯಾಟಗರಿಲಿ ಜಾತಿ ಅನ್ನೋ ವಿಷಯ ಎಲ್ಲೆಲ್ಲಿ ಜಗಳ ಆಗ್ಬೋದು. ಮದುವೆ ಆದಮೇಲೆ ಜಾತಿ ಅನ್ನೋದು ಬರಲ್ಲ, ಬಿಟ್ಬಿಡಿ ಮದುವೆ ಆದಮೇಲೆ. ಸೊ ಫಸ್ಟು ಈ ಲವರ್ಸಲ್ಲಿ ಇನಿಷಿಯಲ್ ಸ್ಟೇಜ್, ಲವ್ ಸ್ಟೇಜಲ್ಲಿ ಜಾತಿ ಬರಲ್ವೇನೋ, ಬಿಕಾಸ್ ಅವರು ತುಂಬ ಪ್ರೀತಿಲಿ ಕಣ್ಣು ಕುರುಡಾಗೋಗಿರುತ್ತೆ ಅವ್ರಿಗೆ, ಅವರು ಪ್ರೀತಿಲಿ ಬೇರೆ ಏನೂ ನೋಡಲ್ಲ, ಅವ್ರು ಕಾಣಿಸಲ್ಲ. ಸೊ ಈ ಮಧ್ಯದ ಕ್ಯಾಟಗರಿ ಇದೆ ನೋಡಿ, ಲವ್ ಮಾಡಿ ಮದುವೆ ಆಗಬೇಕು ಅಂದ್ಕೊಂಡಿರೋರು, ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋರು. ಇದರಲ್ಲಿ ಜಾತಿ ಅನ್ನೋ ವಿಷಯ ತುಂಬಾ ಕಾಡ್ಬಿಡುತ್ತೆ ಅವ್ರಿಗೆ. ತುಂಬಾ ಅವರ ಕಪಲ್ಸ್ ಆಗಲಿ ರಿಲೇಷನ್ಶಿಪ್ಪಲ್ಲಿ ಜಗಳಗಳು ತಂದ್ಬಿಡುತ್ತೆ. ಹೌದಾ? ನೋಡ್ತಾ ಇರೋರು ಯಾವುದೋ ವಿಷಯಕ್ಕೆ ಜಾತಿ ಅಡ್ಡ ಬಂದಿರ್ಬೋದು ಅವ್ರಿಗೆ. ಸೊ ಜಾತಿ, ಇದಕ್ಕೆ ಪರಿಹಾರ ಆಮೇಲೆ ಹೇಳ್ತೀನಿ, ಇಲ್ಲ ಮುಂಚೆ ಏನೇನು ಮಾಡಿದರೆ ಸರಿ ಹೋಗಿರೋದು ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಜಾತಿ ಬಿಟ್ಬಿಡಿ. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ನಂಬಿಕೆ. ಸೊ ನಂಬಿಕೆ, ಅವ್ರ ಮೇಲೆ ನೀವು ನಂಬಿಕೆ ಇಡದೇ ಇರೋದು ಜಗಳ. ಒಂದು ಹುಡುಗ ಒಂದು ಹುಡುಗಿನ ಮೇಲೆ ನಂಬಿಕೆ ಇಡದೇ ಇದ್ರೆ, ಒಂದು ಹುಡುಗಿ ಒಂದು ಹುಡುಗನ ಮೇಲೆ ನಂಬಿಕೆ ಇಡದೇ ಇದ್ರೆ, ಅವನ ಮೇಲೆ ಇವನು ಸರಿ ಇಲ್ಲ, ಈ ಹುಡುಗಿ ಸರಿ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ಸೊ ಪ್ರತಿದಿನ ಜಗಳ ಸ್ಟಾರ್ಟ್. ಪ್ರತಿದಿನ ಈ ಸ್ಟೇಜಲ್ಲೂ ಜಗಳ ಆಗುತ್ತೆ. ಈ ಸ್ಟೇಜಲ್ಲಿ ಜಾಸ್ತಿ ಹುಡುಗಿಯಲ್ಲಿ ಹುಡುಗನ ನೋಡ್ಬಿಡ್ತಾಳೆ, ಬೇರೆ ಹುಡುಗಿನ ನೋಡ್ತಾಳೆ, ಈ ಸ್ಟೇಜಲ್ಲಿ, ಜೆನ್ಜಿ ಸ್ಟೇಜಲ್ಲಿ. ಸೊ ಇದರಲ್ಲಿ ಜಗಳ ಇರುತ್ತೆ. ಇದು ನೀವು ಜಗಳಗಳು ಸ್ವಲ್ಪ ಕಮ್ಮಿ ಮಾಡಿದ್ರೆ ನಡೆಯುತ್ತೆ.
ಸೊ ಈ ಸ್ಟೇಜಿಗೆ ಬಂದಮೇಲೆ, ಮಧ್ಯದ ಸ್ಟೇಜಿಗೆ ಬಂದಮೇಲೆ ಇದು ಸ್ವಲ್ಪ ಕಮ್ಮಿ ಈ ಜಗಳಗಳು ಈ ಥರ ವಿಷಯಕ್ಕೆ. ಯಾಕಂದರೆ ಅವರು ಆಲ್ರೆಡಿ ದಾಟಿಬಿಟ್ಟಿರ್ತಾರೆ ಆ ಏಜ್ನೆಲ್ಲ. ಸೊ ಅವ್ರು ಮದುವೆ ಆಗಬೇಕು ಅನ್ನೋ ಜಂಜಾಟದಲ್ಲಿ ಆ ಜಂಜಾಟದಲ್ಲಿ ಇಡ್ತಾರೆ. ಸೊ ಈ ಸ್ಟೇಜ್ ಬಿಟ್ಬಿಡಿ. ಸೊ ಈ ಸ್ಟೇಜು ಬಿಡಿ. ಈ ಮದುವೆ ಆದಮೇಲೂ ಇರ್ತವೆ ಆ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಇರುತ್ತೆ. ಗಂಡ ಹೆಂಡತಿ ಯಾಕೋ ಬೇಜಾರಾಗಿರೋದು, ಬೋರ್ ಆಗಿರೋದು ಗಂಡನ ಮೇಲೆ, ಇಲ್ಲ ಹೆಂಡತಿನೇ ಗಂಡನ ಮೇಲೆ ಬೋರ್ ಆಗಿರೋದು, ಗಂಡನೇ ಹೆಂಡತಿ ಮೇಲೆ ಬೋರ್ ಆಗಿರೋದು. ಸೊ ಈ ಥರ ಘಟನೆಗಳು ನಡೀರುತ್ತೆ. ಸೊ ಇದು 2ನೇ ಪಾಯಿಂಟ್. ಸೊ 3ನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ ಮನಿ, ದುಡ್ಡು. ಸೊ ದುಡ್ಡು ಈ 3 ಕ್ಯಾಟಗರಿಲೂ ಜಗಳ ತರುತ್ತೆ. ಮದುವೆ ಆಗದೆ ಇರೋ ಕ್ಯಾಟಗರಿ, ಮದುವೆ ಆಗಬೇಕು ಅಂದ್ಕೊಂಡಿರೋ ಕ್ಯಾಟಗರಿ, ಮದುವೆ ಆದಮೇಲಿರೋ ಕ್ಯಾಟಗರಿ. ಸೊ 101% ದುಡ್ಡು ಈ 3 ಕ್ಯಾಟಗರಿಲೂ ಜಗಳ. ಇಲ್ಲಿ ದುಡ್ಡಿಲ್ಲ ಅಂತ ಅಂದರೆ ಜೆನ್ಸಿಲಿ ನೀವು ಹುಡುಗನ ಕರ್ಕೊಂಡು ಸುತ್ತಾಡಿ ಪಾರ್ಕು, ಪಬ್ಬು, ಪಾರ್ಟಿ ಅಂತ ಸುತ್ತಾಡೋಕ್ಕಾಗಲ್ಲ, ಸಿನಿಮಾ ಅಂತ. ಸೊ ಅಲ್ಲೂ ಜಗಳಗಳಾಗುತ್ತೆ. ನಿನ್ನ ಹತ್ರ ಕಾಸಿಲ್ಲ, ದುಡ್ಡಿಲ್ಲ, ಮತ್ತೊಂದಿಲ್ಲ. ಸೊ ಈ ಕ್ಯಾಟಗರಿಲಿ ಇಲ್ಲೂ ಜಗಳ ಆಗುತ್ತೆ. ಯಾಕೆ? ನಿನ್ನ ಹತ್ರ ದುಡ್ಡಿಲ್ಲ, ನೀನು ನನ್ನ ನೋಡ್ಕೊಳಕ್ಕಾಗಲ್ಲ, ನನ್ನ ಮದುವೆ ಆದರೆ ವರದಕ್ಷಿಣೆ ಕೊಡೋಕ್ಕಾಗಲ್ಲ, ನಿನ್ನ ಹತ್ರ ಕೆಲಸ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ ಅಂತೆಲ್ಲ ದುಡ್ಡು ವಿಷಯಕ್ಕೆ ಬರುತ್ತೆ. ಇಲ್ಲೂ ಅಷ್ಟೇ, ನನಗೊಂದು ಬಳೆ ಕೊಡಿಸಿಲ್ಲ, ಒಂದು ಸೀರೆ ಕೊಡಿಸಿಲ್ಲ. ದುಡ್ಡಿಲ್ಲ ಅಂತಂದರೆ ಈ ಕ್ವಶನ್ಗಳೆಲ್ಲ ಬರುತ್ತೆ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಎಷ್ಟು ಕ್ವಶನ್ ಬರ್ಬೋದು ಅಂತ ನಾನು ಹೇಳ್ತಾ ಇರೋದು ನಿಮಗೆ. ಯಾವುದೇ ಮದುವೆ ಆಗಿರಲಿ, ಮದುವೆ ಆಗದೇ ಇರಲಿ, ಲವ್ ಮಾಡ್ತಾ ಇರಲಿ, ದುಡ್ಡಿಲ್ಲ ಅಂತಂದರೆ ಯಾವ್ಯಾವುದ್ರಲ್ಲಿ ಯಾವ್ಯಾವ ಥರ ಕ್ವಶನ್ಗಳು ಬರುತ್ತೆ, ಯಾಕೆ ಜಗಳ ಆಗುತ್ತೆ ದುಡ್ಡಿನ ವಿಷಯಕ್ಕೆ ಅಂತ. ಇದರಲ್ಲಿ ಸೇಮ್ ಅದೇ ಥರ. ಯಾಕೆ ದುಡ್ಡಿಲ್ಲ ನನ್ನ ಹತ್ರ, ನನಗೊಂದು ಬಳೆ ಕೊಡಿಸಿಲ್ಲ, ಒಂದು ಸೀರೆ ಕೊಡಿಸಲ್ಲ, ಒಂದು ಕಿವಿ ಓಲೆ ಮಾಡಿಸಲ್ಲ, ಚಿನ್ನದ ಏನೂ ಕೊಡಿಸಲ್ಲ, ಇಲ್ಲ ಅದು ಕೊಡಿಸಲ್ಲ, ಇದು ಮಾಡಲ್ಲ, ಮನೆಗೆ ತಂದು ಹಾಕಲ್ಲ, ಈ ವಿಷಯಕ್ಕೆ ಇಲ್ಲಿ ಜಗಳ. ಸೊ ದುಡ್ಡು ಕಂಪ್ಲೀಟ್ ಎಲ್ಲದಕ್ಕೂ ಕಾರಣ ಆಗುತ್ತೆ. 3ರಲ್ಲೂ 100% ದುಡ್ಡಿಗೆ ಜಗಳ ನಡೆಯುತ್ತೆ. ಸೊ ನೆಕ್ಸ್ಟ್ 4ನೇದು ಏಜು, ವಯಸ್ಸು. ನೀವು ಎಷ್ಟು ಏಜ್ ಗ್ಯಾಪಿನ ಹುಡುಗಿರನ್ನ ಲವ್ ಮಾಡ್ತೀನಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಏನು 5 ವರ್ಷ 10 ವರ್ಷ ಗ್ಯಾಪ್ ಆದರೆ ಏನು. ಮುಂದೆ ಹೇಳ್ತೀನಿ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂತ. ಒಂದು 5 ವರ್ಷ ಆದ್ರೇನು, 3 ವರ್ಷ ಆದ್ರೇನು, ಇಲ್ಲ ಹುಡುಗನೇ ಹುಡುಗಿಗಿಂತ ದೊಡ್ಡೋಳು, ಇಲ್ಲ ಹುಡುಗಿನೇ ಹುಡುಗನಿಗಿಂತ ದೊಡ್ಡೋಳು, ಈ ಥರ ಆದರೆ ಜಗಳ ಆಗುತ್ತೆ. ಏನು ವಿಷಯ ಜಗಳ ಆಗುತ್ತೆ? ನೀನು ನನಗಿಂತ ಚಿಕ್ಕ ಹುಡುಗಿ ಮದುವೆ ಆಗೋಕ್ಕಾಗಲ್ಲ ಈ ಏಜಲ್ಲಿ, ಈ ಕ್ಯಾಟಗರಿಲಿ. ನೀನು ನನಗಿಂತ ಚಿಕ್ಕ ಹುಡುಗಿ ಮದುವೆ ಆಗೋಕ್ಕಾಗಲ್ಲ, ನೀನು ನನಗಿಂತ ದೊಡ್ಡ, ನಾನು ಇನ್ನು ಸೆಟ್ಲ್ ಆಗಿಲ್ಲ, ಹುಡುಗ ಸೆಟ್ಲ್ ಆಗಿಲ್ಲ, ಹುಡುಗಿ ಸೆಟ್ಲ್ ಆಗಿರ್ತಾಳೆ. 25 ವರ್ಷಕ್ಕೆ ಮದುವೆ ಆಗಬೇಕಾ, 26 ವರ್ಷಕ್ಕೆ ಮದುವೆ ಆಗಬೇಕಾ, ಹುಡುಗಿ ಏಜ್ ಆಗಿರುತ್ತೆ, ಹುಡುಗನಿಗೆ ಏಜ್ ಆಗಿರುತ್ತೆ. ಸೊ ಈ ಥರ ಕ್ಯಾಟಗರಿ ಜಗಳ ಈ ಕ್ಯಾಟಗರಿಲಿ. ಸೊ ಈ ಕ್ಯಾಟಗರಿಲಿ ಏಜ್ ಬರಲ್ಲ, ಏಜ್ ಬರುತ್ತೆ, ಬಟ್ ಫ್ಯೂಚರ್ ಈ ಕ್ಯಾಟಗರಿಯಿಂದ ಈ ಕ್ಯಾಟಗರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಇದು 1 ಸ್ಟೆಪ್ಪಿಂದ 2 ಸ್ಟೆಪ್ಪಿಂದ 3 ಸ್ಟೆಪ್ಪು. ಈ ಸ್ಟೆಪ್ಪಲ್ಲಿ ನೀವು ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಈ ಸ್ಟೆಪ್ಪಲ್ಲಿ ಸಮಸ್ಯೆ ಆಗಲ್ಲ. ಈ ಸ್ಟೆಪ್ಪಲ್ಲಿ ಕರೆಕ್ಟಾಗಿ ನೀವು ರೆಡಿ ಆದರೆ ಈ ಸ್ಟೆಪ್ಪಲ್ಲಿ ನಿಮಗೆ ಮದುವೆ ಆದಮೇಲೆ ನಿಮಗೆ ಸಮಸ್ಯೆಗಳಾಗಲ್ಲ. ಪ್ರತಿದಿನ ಜಗಳ ಇರಲ್ಲ ನಿಮ್ಮ ಮನೇಲಿ. ಅರ್ಥ ಆಯ್ತಾ? ಸೊ ಏಜ್ ಹೇಳಿದ್ನಲ್ಲ, ಏಜ್ ಒಂದು ಫ್ಯಾಕ್ಟ್ರು ಈ ಜಗಳ ಆಗೋ ವಿಷಯಗಳಿಗೆ. ಸೊ ಏಜು 4ನೇ ಪಾಯಿಂಟ್. 5ನೇ ಪಾಯಿಂಟ್ ಏನಪ್ಪ ಅಂತಂದರೆ, 5ನೇ ಪಾರ್ಟ್ ಏನಪ್ಪ ಅಂದರೆ ಟಾಕ್ಸಿಕ್ನೆಸ್ಸು. ಅಂದರೆ ತುಂಬ ಟಾಕ್ಸಿಕ್ ಆಗೋದು. ಹುಡುಗ ಹುಡುಗಿ ತುಂಬಾ ಟಾಕ್ಸಿಕ್ ಆಗೋದು. ಇಲ್ಲೂ ಅದೇ ನಡೆಯುತ್ತೆ. ಇನಿಷಿಯಲ್ ಸ್ಟೇಜಲ್ಲೂ ಟಾಕ್ಸಿಕ್ ಇದ್ರೆ ತುಂಬಾ ಸಮಸ್ಯೆಗಳು ಹುಡುಗ ಹುಡುಗಿ ಮಧ್ಯೆ. 18-19 ವರ್ಷದಲ್ಲಿ ತುಂಬ ಜಗಳಗಳು. ಅದು ಮಾಡಬೇಡ, ಇದು ಮಾಡಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅವ್ರ ಜೊತೆ ಹೋಗ್ಬೇಡ, ಬಾಯ್ ಬೆಸ್ಟಿ, ಗರ್ಲ್ ಬೆಸ್ಟಿ, ನಾನು ಪಾರ್ಟಿಗೆ ಹೋಗ್ತೀನಿ, ಪಬ್ಗೆ ಹೋಗ್ತೀನಿ ಅಂತ ಈ ವಿಷಯಗಳಿಗೆ ಜಗಳ. ಪೊಸೆಸಿವ್ನೆಸ್ಸು, ಟಾಕ್ಸಿಕ್ಕು. ಸೊ ಇಲ್ಲೂ ಅಷ್ಟೇ. ಇಲ್ಲಿ ಅಷ್ಟು ಪೊಸೆಸಿವ್ ಟಾಕ್ಸಿಕ್ ಇರಲ್ಲ. ಯಾಕಂದರೆ ಅವ್ರು ತುಂಬ ಫೇಸ್ ನೋಡ್ಬಿಟ್ಟಿರ್ತಾರೆ, ಈ ಫೇಸಿಂದ ಈ ಫೇಸ್ಗೆ. ಸೊ ಅವ್ರಿಗೇನು ಅನ್ಸಲ್ಲ. ಸೊ ಇರುತ್ತೆ ಟಾಕ್ಸಿಕ್ನೆಸ್ ಅಲ್ಲೂ ಇರುತ್ತೆ, ಬಟ್ ಅಲ್ಲಿ ಸ್ವಲ್ಪ ಕಮ್ಮಿ. ಸೊ ಮದುವೆ ಆದಮೇಲೆ ಟಾಕ್ಸಿಕ್ನೆಸ್ ಯಾವ ಥರ ಇರುತ್ತೆ ಅಂತಂದರೆ, ಅದೊಂಥರ ಬೇರೆ ಥರ ಟಾಕ್ಸಿಕ್ನೆಸ್. ಮದುವೆ ಆದಮೇಲೆ ಗಂಡ ತುಂಬ ಹಿಂಸೆ ಕೊಡೋದು ಹೆಂಡತಿಗೆ, ಅದೆಲ್ಲ ರೇರು, ಬಟ್ ಕಡಿಮೆ. ಬಟ್ ಅಲ್ಲೂ ಇರುತ್ತೆ ಈ ಥರ ಟಾಕ್ಸಿಕ್ನೆಸ್, ಜಗಳಕ್ಕೆ ವಿಷಯಗಳು. ಹೆಂಡತಿ ಜಗಳ ಆಡೋದು ಗಂಡನ ಜೊತೆ, ಈ ಥರ ಮಾಡ್ತೀನಿ, ಆ ಥರ ಮಾಡ್ತೀನಿ, ನನಗೆ ಹಿಂಸೆ ಕೊಡ್ತೀಯಾ, ಹೊಡಿತೀಯಾ, ಬಡಿತೀಯಾ, ಈ ಟಾಕ್ಸಿಕ್ನೆಸ್. ಈ ಥರ ಈ ಮಧ್ಯದಲ್ಲೂ ಅಷ್ಟೇ ಟಾಕ್ಸಿಕ್ ಆಗಬೇಡ, ನನಗೆ ಇರೋಕ್ಕಾಗಲ್ಲ ಜೀವನದಲ್ಲಿ, ನೀನು ಈ ಥರ ಟಾಕ್ಸಿಕ್ ಕೊಟ್ಟರೆ ನೀನು ಮದುವೆ ಆಗೋದು ಹೆಂಗೆ. ಸೊ ಈ ಥರ ವಿಷಯಗಳ ಜಗಳ ಈ ಥರದ್ರಲ್ಲಿ. ಸೊ ಅದೇ ಥರ ಟಾಕ್ಸಿಕ್ ಆದರೆ ನಾನು ನಿನ್ನ ಲವ್ ಮಾಡಲ್ಲ, ನನಗೆ ಬೇರೆ ಇನ್ನೂ ಹಲವಾರು ಆಪ್ಷನ್ಗಳಿದೆ ಹುಡುಗರು. ಸೊ ಈ ಥರ ಟಾಕ್ಸಿಕ್ಕಲ್ಲಿ ಈ ಥರ ಕ್ಯಾಟಗರಿಲಿ ಜಗಳಗಳು ನಡೆಯುತ್ತೆ. ಸೊ ಇಷ್ಟೇ ವಿಷಯಗಳಿಗೆ ಇದೇನು 5 ಪಾಯಿಂಟ್ ಹೇಳಿದ್ನಲ್ಲ, ಇಷ್ಟು 5 ಪಾಯಿಂಟ್ಗಳಿಗೆ ಜಗಳ 101% ನಡೆಯುತ್ತೆ. ಇದಿದ್ದು ಬಿಟ್ಟರೆ ಔಟ್ ಆಫ್ ದಿ ಬಾಕ್ಸ್ ನಿಮ್ಗೆ ಯಾವುದಾದ್ರೂ ಜಗಳ, ನಿಮ್ಮ ಕಪಲ್ಸು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಜಗಳ ಆಗೋದಿದ್ರೆ ನಾನು ಕಮೆಂಟ್ ಹಾಕಿ. ಅದು ನಾವು ಹೌದಾ, ನಾವು ಇರ್ಬೋದೇನಪ್ಪ ಅಂತ ನಾನು ಲೈಕ್ ಮಾಡ್ತೀನಿ. ಸೊ ನನಗೆ ಗೊತ್ತಿರೋದು ಇಷ್ಟು ವಿಷಯಕ್ಕೆ 100%ಅಲ್ಲಿ ಒಂದು 80% ಇಷ್ಟೇ ವಿಷಯಕ್ಕೆ ಜಗಳ ಆಗೋದು. ಇದ್ರ ಬಿಟ್ಟು ಔಟ್ ಆಫ್ ದಿ ಬಾಕ್ಸ್ ಏನೂ ಇಲ್ಲವೇ ಇಲ್ಲ ಜಗಳ ಆಡೋಕ್ಕೆ ಕಾರಣ. ನಿಮ್ಮ ಹತ್ರ ಬೇರೆ ಕಾರಣನೇ ಇಲ್ಲ ಅದು ಜಗಳ ಆಡೋಕ್ಕೆ. ನೀವೇ ಲೆಕ್ಕ ಹಾಕೊಡ್ರಿ, ನಿಮ್ಮ ಹೆಂಡತಿ ಜೊತೆ, ಇಲ್ಲ ನಿಮ್ಮ ವೈಫ್ ಜೊತೆ, ಇಲ್ಲ ನಿಮ್ಮ ಹುಡುಗಿರ ಜೊತೆ, ನಿನ್ನ ಗರ್ಲ್ಫ್ರೆಂಡ್ ಜೊತೆ ಏನೇನು ವಿಷಯಕ್ಕೆ ಜಗಳ ಆಡ್ತೀರಾ ನೀವು? ಇಷ್ಟೇ ವಿಷಯ, ಒಂದು ದುಡ್ಡು, ಇಲ್ಲ ಅದು ಜಾತಿ, ಇಲ್ಲ ಮತ್ತೊಂದು ಮಗ, ಇಷ್ಟೇ ವಿಷಯ, ಬೇರೆ ಏನು ಇಲ್ಲ ಅಲ್ಲಿ ಜಗಳ ಆಡೋಕ್ಕೆ ನೀವು. ಸೊ ಇಷ್ಟು ವಿಷಯಕ್ಕೆ ಜಗಳ ಆಡ್ತೀರಾ.
ಈಗ ಯಾರ್ಯಾರು ಹೊಸ್ದಾಗಿ ಲವ್ ಮಾಡ್ತಾ ಇದ್ದೀರಾ ಈ ವಿಡಿಯೋ ಅವ್ರಿಗೆ ನೋಡ್ಬಿಟ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಅವ್ರಿಗೆ ಸಮಸ್ಯೆಗಳಾಗಲ್ಲ. ಈಗ ಇದೇನು 5 ಸ್ಟೆಪ್ ಹೇಳಿದೆ, 5 ಪ್ರಾಬ್ಲಮ್ಸ್, 5 ಪಾಯಿಂಟ್ಸ್ ಹೇಳಿದೆ ಜಗಳ ಆಡೋದಕ್ಕೆ. ಒಂದೊಂದು ಪಾಯಿಂಟೇ ಡಿಸ್ಕಸ್ ಮಾಡೋಣ, ಏನಕ್ಕೆ ಡೀಪಾಗಿ ಜಗಳ ಆಗುತ್ತೆ ಈ ವಿಷಯದಲ್ಲಿ ಅಂತ. ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಜಾತಿ. ಸೊ ಫಾರ್ ಎಕ್ಸಾಂಪಲ್, ಈಗ ಲವ್ ಮಾಡ್ತಾ ಇದ್ರಲ್ಲ ಯೂತು, 18ಇಂದ 14ರಿಂದ 15ರಿಂದ 20-22 ವರ್ಷದವರೆಗೂ ಏನು ಏಜ್ ಇದೆ, ಆ ಏಜಲ್ಲಿ ಲವ್ ಮಾಡ್ತಾ ಇದ್ದೀರಲ್ಲ, ಆ ಏಜ್ ಅವರು ಇದನ್ನು ನೀವು ಕರೆಕ್ಟಾಗಿ ಕೇಳಿಸ್ಕೋಬೇಕು. ಈ ಏಜ್ ಅವ್ರದ್ದು ಬಿಡಿ, ಈ ಪಾರ್ಟ್ ಬಿಡಿ, ಅದು ಹೋಯ್ತು, ಅದು ಜಗಳ ಪ್ರತಿದಿನ ಇದ್ದಿದ್ದೆ, ಇಲ್ಲ ಯಾವುದೇನು ಜಗಳ ಆಡಾಗಲ್ಲ ಅಷ್ಟೊಂದು. ನಿಮ್ಮ ಲೈಫ್ ನಿಮ್ಮ ಪಾರ್ಟಿದ್ದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಜಾತಿನ ಮರ್ತೋಗ್ಬೇಡಿ. ಜಾತಿನ ನೀವು ಮರಿಬೋದು, ನಾನು ಮರಿಬೋದು, ಇನ್ನೊಬ್ರು ಮರಿಬೋದು, ಹುಡುಗಿ ಮರಿಬೋದು, ಹುಡುಗ ಮರಿಬೋದು. ನಿಮ್ಮ ತಂದೆ ತಾಯಿ ಯಾವತ್ತೂ ಜಾತಿ ಮರೆಯಲ್ಲ. ಅವ್ರು ಯಾವತ್ತಿದ್ರೂ ಮೈಂಡ್ ಇದ್ದೇ ಇರುತ್ತೆ, ನನ್ನ ಮಗ ಜಾತಿ ಇಲ್ದೇ ಇರೋ ಹುಡುಗಿನ ಮದುವೆ ಆದ, ನನ್ನ ಮಗಳು ಜಾತಿ ಇಲ್ದಿರೋ ಹುಡುಗನ ಜೊತೆ ಓದ್ಲು, ಇದ್ದೇ ಇರುತ್ತೆ. ಇಲ್ಲ ಲವ್ ಮಾಡ್ತಾ ಇರೋ ಅಂತ ಗೊತ್ತಾದಾಗ ಬೇರೆ ಥರ ಘಟನೆಗಳು ನಡೆಯುತ್ತೆ ನಿಮ್ಮ ಮನೇಲಿ. ಜಾತಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ನೀವು ಈ ಸ್ಟೇಜಲ್ಲಿ ಜಾತಿ ಕರೆಕ್ಟಾಗಿ ಜಾತಿ ನೋಡಿ ಮದುವೆ ಲವ್ ಮಾಡ್ಬಿಡಿ, ಜಾತಿ ನೋಡಿ ಲವ್ ಮಾಡಿ. ಯಾಕಂದ್ರೆ ಇಲ್ಲಿಂದ ನೀವು ಈ ಸ್ಟೇಜಿಗೆ ಬರೋಷ್ಟರಲ್ಲಿ, ಈ ಸ್ಟೇಜಲ್ಲಿ ತುಂಬಾನೇ ಕಾನ್ಫ್ಲಿಕ್ಟ್ಸ್ ನಿಮ್ಮ ಮನೇಲಿ. ಮದುವೆ ಆಗಬೇಕು ಅಂತಂದ್ರೆ ಯಾವ ಥರ ಹಿಂಸೆ ಆಗ್ಬಿಡುತ್ತೆ ನಿಮಗೆ ಅಂದರೆ, ಇಲ್ಲೇನೋ ಲವ್ ಮಾಡ್ಬಿಡ್ತೀರಾ, 4 ವರ್ಷ ಲವ್ ಮಾಡ್ಬಿಡ್ತೀರಾ, 5 ವರ್ಷ ಲವ್ ಮಾಡ್ಬಿಡ್ತೀರಾ. ಈ ಸ್ಟೇಜಿಗೆ ಐತಲ್ಲ ಬರೋದು, ಮಧ್ಯ ಸ್ಟೇಜ್ಗೆ, ಮದುವೆ ಆಗಬೇಕು ಅನ್ನೋ ಸ್ಟೇಜ್ಗೆ, ಅಲ್ಲಿ ನಿಮಗೆ ಜಾತಿದು ಸರಿಯಾಗಿ ಕುಡಿಯುತ್ತೆ ಪೆಟ್ಟು. ಜಾತಿ ತುಂಬಾನೇ ಇಂಪಾರ್ಟೆಂಟು. ನೀವು ಮರಿತೋ ತುಂಬಾ ಜನ ಹೇಳೋದು, ನಾನು ಹೇಳ್ತೀನಿ ಜಾತಿ ಬೇಡ, ಈ ಜಾತಿನ ನೋಡಬಾರ್ದು ಅಂತ. ನಿಮ್ಮ ಅಪ್ಪ ಅಮ್ಮ ಹೇಳ್ತೀನಿ, ನಿಮ್ಮ ಅಪ್ಪ ಅಮ್ಮ ಕೇಳಲ್ಲ ಅದನ್ನ, ನಿಮ್ಮ ಅಜ್ಜಿ ತಾತ ಕೇಳಲ್ಲ ಅದನ್ನ. ನನಗೆ ಜಾತಿ ಇಂಪಾರ್ಟೆಂಟ್ ಅಂತಾರೆ, ಏನು ಮಾಡ್ತೀರಾ ಅವಾಗ? ಸೂಸೈಡ್ ಮಾಡ್ಕೋತೀರಾ, ಮತ್ತೊಂದು ಅದು ಬಿಟ್ಬಿಡಿ, ಅದು ಬೇಡ. ಸೊ ಅವಾಗ ನೀವು ಅದಕ್ಕೆ ಹೇಳ್ತಾ ಇರೋದು, ಜಾತಿನ ತುಂಬ ನೀಟಾಗಿ ನೋಡಿ. ಹಾಳಾಗೋಗ್ಲಿ. ಈಗ ನಿಮ್ಮ ಮನೇಲಿ ಏನಾದರೂ ತುಂಬಾನೇ ಜಾತಿಗೆ ವಿರುದ್ಧ ಇದ್ದಾರೆ ಅಂತ ಅಂದರೆ, ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮನೇಲಿ ಬಿಹೇವಿಯರು, ನಿಮ್ಮ ಅಪ್ಪ ಅಮ್ಮ ಮಾತಾಡೋದಾಗ್ಲಿ, ನಿಮ್ಮ ಸುತ್ತಮುತ್ತ ನಿಮ್ಮ ಸಂಬಂಧಗಳ ಮಾತಾಡೋದಾಗಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ನಮ್ಮ ಮನೇಲಿ ಯಾವ ಥರ ಸ್ಟ್ರಿಕ್ಟ್, ಜಾತಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರಾ, ಇಲ್ಲ ಜಾತಿ ಇದ್ದ ನಡೆಯುತ್ತಾ, ಬೇರೆ ಜಾತಿಗೆ ಹೋದ್ರೂ ನಡೆಯುತ್ತಾ. ಸೊ ಏನು ಮಾಡ್ಬಿಡಿ, ಅನಲೈಸ್ ಮಾಡಿ ನಿಮ್ಮ ಮನೆಯಲ್ಲಿ. ಸೊ ಇನಿಷಿಯಲಿ ಲವ್ ಮಾಡ್ಬೇಕಾದ್ರೆ ಕೇಳ್ಬಿಡಿ ಜಾತಿನ, ಹೋಗ್ಲಿ ನಿಮ್ಮ ಹುಡುಗ ಹೊಡೆದು ಕೇಳ್ಬಿಡಿ ಜಾತಿನ. ಇಲ್ಲಿ ಸಾಯೋ ಬದಲು, ಈ ಮಧ್ಯ ಸ್ಟೇಜಲ್ಲಿ ಸಾಯೋ ಬದಲು, ಮದುವೆ ಆಗೋ ಟೈಮಲ್ಲಿ ಬಂದು ಅದು ಲಿಟ್ರಲಿ ಸಾಯೋದು. ಜಾತಿ ಏನಾದರೂ ಬೇರೆ ಆಗಿ ಅಲ್ಲಿ ಇಲ್ಲಿ ಈ ಸ್ಟೇಜ್ವರೆಗೂ ಬಂದ್ಬಿಟ್ಟು ಲವ್ ಮಾಡ್ಬಿಟ್ಟಿರ್ತೀರಾ, 5 ವರ್ಷ ಕಂಟಿನ್ಯೂ ಮಾಡ್ಬಿಡ್ತೀರಾ, ಮದುವೆ ಆಗಬೇಕು, ಇಲ್ಲಿ ನೀವು ಸಿಗಾಕೊಬಿಡ್ತೀರಾ ಮಧ್ಯದಲ್ಲಿ. ಆ ಥರ ಹಿಂಸೆ ಬೇರೆ ಹೇಳ್ತೀನಿ ನೋಡ್ರಿ. ರಾತ್ರಿ ನೆಮ್ಮದಿ ಇರಲ್ಲ ನಿಮಗೆ, ಮನಿಕೋಬೇಕಾದ್ರೆ ನೆಮ್ಮದಿ ಇರಲ್ಲ. ಸೊ ಈ ತಪ್ಪು ಏನು ಮಾಡ್ಬೇಕಾದ್ರೆ ನೀವೇನು ಮಾಡ್ಬೇಕು, ಜಾತಿ ಕೇಳಿ. ನೋಡಪ್ಪ ನೋಡಮ್ಮ, ನೀವು ಯಾವ ಜಾತಿ ಹೇಳಿ, ಡೈರೆಕ್ಟಾಗಿ ಕೇಳ್ಬಿಡಿ. ಇಂಡೈರೆಕ್ಟಾಗಿ ಕೇಳಿ. ನಿಮ್ಮ ಮನೇಲಿ ಆ ಜಾತಿಗೆ ಒಪ್ಪಲ್ಲ, ಈ ಜಾತಿ ಬೇರೆ ಜಾತಿ ಅನ್ನೋದ್ರೆ ಒಪ್ಪಲ್ಲ ಅಂತ ಅಂದರೆ ಅದನ್ನಲ್ಲೇ ಕೈ ಬಿಟ್ಬಿಡಿ, ಬೇಡ. ಯಾಕಂದ್ರೆ ನೀವು ಅಲ್ಲೋಗಿ ಸಾಯೋದು ಬದಲು ಇಲ್ಲೇ ಸತ್ತೋಗ್ಬಿಡಿ, ಫಸ್ಟಲ್ಲೇ ಸತ್ತೋಗ್ಬಿಡಿ, ಬಿಟ್ಬಿಡಿ. ನೀವು ಫಸ್ಟಲ್ಲೇ ಬಿಟ್ಬಿಟ್ರೆ ನೀವು ಜೀವನದಲ್ಲಿ ಇಲ್ಲಿ ಒಂಚೂರು ಕಷ್ಟಪಟ್ಟರೆ ಇಷ್ಟು ಸ್ಟೇಜಲ್ಲಿ ನಿಮ್ಗೆ ಕಷ್ಟ ಇರಲ್ಲ. ಇನಿಷಿಯಲ್ ಸ್ಟೇಜಲ್ಲೇ ನೀವು ನಾನು ನಡೆಯುತ್ತೆ, ಜಾತಿ ನೋಡ್ಕೋತೀನಿ, ಐ ಡೋಂಟ್ ಕೇರ್ ಅಂತ ಅಂದು ಹೋದಾಗ, ಇಲ್ಲಿ ಬಂದಾಗ ನೀವು ತುಂಬಾ ಅನುಭವಿಸ್ಬೇಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ಪು ಜಾತಿದು ನಾನು ಹೇಳಿದ್ನಲ್ಲ, ನೀವು ಮನೇಲಿ ವಿಚಾರಣೆ ಮಾಡಿ ಕೇಳಿ, ನಿಮ್ಮ ಮನೇಲಿ ಒಪ್ಕೋತಾರೆ ಅಂತ ನಂಬಿಕೆ ಇದ್ದರೆ ಜಾತಿ ಬೇರೆದು ಮದುವೆ ಆಗಿ. ಮದುವೆ ಅಂದರೆ ಲವ್ ಕಂಟಿನ್ಯೂ ಮಾಡಿ, ನೀವು ಕಂಟಿನ್ಯೂ ಮಾಡ್ಕೊಳ್ಳಿ, ನಿಮಗೆ ಜಾತಿ ಅಡ್ಡ ಬರಬಾರ್ದು ಅವತ್ತು. ಅರ್ಥ ಆಯ್ತಾ? ಸೊ ಸೆಕೆಂಡ್ ವಿಷಯ ಯಾವುದು ಜಗಳ ಆಡೋದಕ್ಕೆ ಹೇಳದ್ನಲ್ಲ ಅವಾಗಲೇ, ನಂಬಿಕೆ. ಅಥವಾ ನೀವು ಅದಕ್ಕೆ ಟಾಕ್ಸಿಕ್ನೆಸ್ಸು ಸೇರಿಸ್ಕೋಬೋದು, ಪೊಸೆಸಿವ್ನೆಸ್ಸು ಸೇರಿಸ್ಕೋಬೋದು, ಇದಾಕಿ. 3 ಅಂಡರ್ ಒಂದಲ್ಲೇ ಬೀಳುತ್ತೆ. ಏನಪ್ಪ ನಂಬಿಕೆ, ಏನು ಟಾಕ್ಸಿಕ್ನೆಸ್ಸು? ಯಾಕೆ ನಿಮ್ಮ ಪಾರ್ಟ್ನರ್ ನೀವು ನಂಬಲ್ಲ? ನೀವೆಲ್ಲಿ ಪಾರ್ಟ್ನರ್ಗೆ ಮೋಸ ಮಾಡ್ಬಿಡ್ತೀರಾ ಅಂತ ಜಗಳ ಆಡ್ತೀರಾ? ಯಾಕೆ ಯಾವಾಗಲೂ ಇದೇ ಥರ ಜಗಳ ನಡೆಯೋದು ನಿಮ್ಮ ಮಧ್ಯೆ? ಸೊ ನೀವು ಲವ್ ಮಾಡ್ತಾ ಇರ್ತೀರಾ, ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮಗೆ ತುಂಬ ಟಾಕ್ಸಿಕ್ ಆಗಿಬಿಡ್ತಾರೆ. ನೀನು ಅಲ್ಲಿ ಹೋಗ್ಬೇಡ, ಇದು ಮಾಡಬೇಡ, ಅವನ ಜೊತೆ ಮಾತಾಡಬೇಡ, ಇವನ ಜೊತೆ ಮಾತಾಡಬೇಡ, ಇವಳ ಜೊತೆ ಹೋಗ್ಬೇಡ, ಹೊಡಿಯೋದು ಬಡಿಯೋದು, ಈ ಥರ ಎಲ್ಲ ಹಿಂಸೆ ಕೊಟ್ಬಿಡ್ತಾರೆ. ನಿಮ್ಮೇಲೆ ನಂಬಿಕೆ ಇರಲ್ಲ. ತುಂಬ ಜೆನ್ಸಿ ಕಿಡ್ಸು ಮತ್ತು ಈಗ ಫ್ರೆಶ್ ಆಗಿ ಲವ್ ಮಾಡ್ತಿರೋ ಜಗಳಗಳೇನು ಗೊತ್ತಾ, ಎಲ್ಲಿ ನಿನ್ನ ಹುಡುಗಿ ನನಗೆ ಮೋಸ ಮಾಡ್ತಾಳೆ, ಇಲ್ಲ ಹುಡುಗ ನನಗೆ ಮೋಸ ಮಾಡ್ತಾನೆ ಅನ್ನೋ ಭಯದಲ್ಲೇ ಇರ್ತಾರವ್ರು ಜಾಸ್ತಿ. ಈಗ ಫ್ರೆಶ್ ಆಗಿ ಲವ್ ಮಾಡ್ತಾರೋರು, ಎಲ್ಲಿ ಹುಡುಗಿ ನನಗೆ ಬೇರೆ ಹುಡುಗನ ಜೊತೆ ಹೊಟ್ಟೋದ್ರೆ, ನೀವು ನೋಡಿ ಆ ಹುಡುಗಿ ಬೇರೆ ಹುಡುಗನ ನೋಡಿದ್ರೆ ಅವನಿಗೆ ಆಗಲ್ಲ, ಅವನಿಗೆ ಟೆನ್ಷನ್ ಆಗ್ತಾ ಇರೋದು ಒಳಗಡೆ. ನೀನು ಯಾಕೆ ಹುಡುಗನ ನೋಡಿದೆ, ಅವ್ನು ಯಾಕೆ ಇದು ಮಾಡ್ದೆ, ಅವ್ನು ಸ್ಮೈಲ್ ಯಾಕೆ ಕೊಟ್ಟ ನಿನಗೆ, ಈ ಥರ ಸಿಲ್ಲಿ ವಿಷಯಗಳು ಜಗಳ ಆಡ್ತಾರೆ ರೀ ಈಗ ಸ್ಟಾರ್ಟ್ ಮಾಡಿರೋ, ಈಗ ಲವ್ ಮಾಡ್ತಾರೋರು. ಸೊ ಈ ಥರ ಟಾಕ್ಸಿಕ್ಕು ಅಲ್ಲಾದಾಗ ತುಂಬಾ ಟಾಕ್ಸಿಕ್ ಆಗ್ಬಿಡ್ತಾರೆ. ಆ ಥರ ನೀವು ಮೋಸ ಮಾಡೋದು, ಜೊತೆ ಗೊತ್ತಿದ್ದು ಇನ್ನೊಬ್ಬ ಹುಡುಗನ ಜೊತೆ ಮಾತಾಡೋವಂಥದ್ದು, ಇನ್ನೊಂದು ಹುಡುಗನ ಜೊತೆ ನೋಡೋವಂಥದ್ದು. ಇವನು ಬೋರ್ ಆಯಿತು, ಈಗಿನ ಕಾಲದ ಲವ್ಗಳಿದೆ ಅಲ್ವಾ, ಇನ್ನು ಬೋರ್ ಆಯಿತು, ಇನ್ನೊಬ್ಬ ಹುಡುಗನ ಜೊತೆ ಹೋಗೋದು, ಹುಡುಗಿ ಜೊತೆ ಹೋಗೋದು, ಸಾಕಪ್ಪ. ಇವನು ಗೊತ್ತಿಲ್ದಿರೋ ಥರ ಬೇರೆ ಥರ ಕೆಲಸಗಳು ಮಾಡೋದು, ಹಿಂದೆಗಡೆ ಬೇರೆ ಆ್ಯಕ್ಟಿವಿಟೀಸ್ಗಳು ಮಾಡೋದು. ಆ್ಯಕ್ಟಿವಿಟೀಸ್ ಅಂತಾರೆ ಅದನ್ನ,
ಆಕ್ಟಿವಿಟೀಸ್ಗಳು ಮಾಡಿದ್ರೆ ಅವಾಗ ಏನಾಗುತ್ತೆ, ಟಾಕ್ಸಿಕ್ ಆಗ್ಬಿಡ್ತಾರೆ ಅವರು. ನಿಮ್ಗೆ ಹೊಡಿಯೋದು, ಜಗಳ ಆಡೋದು, ಕೆಟ್ಟದಾಗ ಬೈಯೋದು, ಈ ಥರ ಎಲ್ಲ ಮಾಡ್ಬಿಡ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ನೀವು. ಸೊ ನೀವು ನಿಮ್ಮ ಮೈಂಡ್ ಫಿಕ್ಸ್ ಮಾಡ್ಕೊಬಿಡಿ, ನಾನು ಒಂದೇ ಹುಡುಗನಿಗೆ ಫಿಕ್ಸ್ ಆಗಲ್ವಾ, ನಾನು ಒಂದೇ ಹುಡುಗಿಗೆ ಫಿಕ್ಸ್ ಆಗಲ್ಲ ಅಂತಂದರೆ ಬಿಟ್ಬಿಡಿ, ಇಲ್ಲೇ ಬಿಟ್ಬಿಡಿ, ಎಕ್ಸಿಟ್ ಆಗ್ಬಿಡಿ ಲವ್ವಿಂದ. ಈ ತಪ್ಪುಗಳು ಎಲ್ಲ ಮಾಡಿರೋದನ್ನ ನಾನು ಹೇಳ್ತಿರೋದು ನಿಮಗೆ, ಎಲ್ಲ ಫ್ಯೂಚರಲ್ಲಿ ಅನುಭವಿಸ್ತಾ ಇರೋರು ಇದನ್ನ. ಸೊ ಬಿಟ್ಬಿಡಿ, ಇನ್ನು ಎಂಡ್ ಮಾಡಿಬಿಡಿ ಅಲ್ಲೇ. ಅವತ್ತು ಚಿಗುರಲ್ಲೇ ಅದನ್ನ ಕಟ್ ಮಾಡಿ ಬಿಸಾಕಿದ್ರೆ ಫ್ಯೂಚರ್ ನಿಮ್ಗೆ ಸಮಸ್ಯೆಗಳಾಗಲ್ಲ. ಈ ಥರ ವಿಷಯಗಳ ಜಗಳ ಆಡೋಕ್ಕಾಗಲ್ಲ, ಜಗಳ ಬರಲ್ಲ, ಆಯಿತಾ? ಸೊ ಈ ನಂಬಿಕೆ, ಈ ಟಾಕ್ಸಿಕ್ನೆಸ್ಸು, ನೀವು ಮೋಸ ಮಾಡೋವಂಥದ್ದು, ಹುಡುಗಿ ಮೋಸ ಮಾಡೋದು, ಹುಡುಗ ಮೋಸ ಮಾಡೋದು, ಇದನ್ನು ನೀವು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ನೀವು ಲವ್ ಮಾಡಿ 5 ವರ್ಷ 4 ವರ್ಷ ದಾಟಾದ್ಮೇಲೆ ನೀವು ಮದುವೆ ಆದ್ಮೇಲೆ ಮೋಸ ಮಾಡ್ತೀರಾ, ಮದುವೆಗೆ ಮುಂಚೆ ಮೋಸ ಮಾಡ್ತೀರಾ ಅಂತೆಲ್ಲ ಗೊತ್ತಾಗ್ಬಿಟ್ರೆ ಅಲ್ಲಿ ಕತೆಗಳೇ ಬೇರೆ ಆಗ್ಬಿಡ್ತಾವಲ್ಲಿ. ಅಲ್ಲಿ ಯಾರೋ ತುಂಬಾ ಸೈಕೋಗಳಿದ್ರೆ ಕೊಲೆನೂ ಮಾಡಿದ್ರು ಏನಕ್ಕೆ ಕೊಲೆಗಳು ನಡೆಯೋದು? ಇದೇ ವಿಷಯಕ್ಕೆ, ಇದೇ ಕಾರಣಕ್ಕೆ. ಎಲ್ಲ ಬೇರೆಯವ್ರ ಜೊತೆ ಹೋದ, ಕೊಲೆ ಮಾಡಿದ್ಲು, ಅವ್ನು ಕೊಲೆ ಮಾಡ್ದ, ಅವಳು ಇನ್ನೊಬ್ಬನ ನೋಡಿದ್ಲು, ಅವ್ನು ಇನ್ನೊಬ್ಬನ ಇಟ್ಕೊಂಡಿದ್ಲು, ಇನ್ನೊಬ್ಬನ ಮಾಡ್ಕೊಂಡಿದ್ಲು. ಈ ಥರ ವಿಷಯಗಳಿಗೆ ಜಗಳಗಳು ಪ್ರತಿದಿನ. ಅವನು ನನ್ನ ಮನೆಗೆ ಬರಲ್ಲ, ಗಂಡ ಇನ್ನೊಬ್ಬನ ಮಾಡ್ಕೊಂಡಿದ್ದಾನೆ, ಅವಳ ಜೊತೆ ಹೋಗ್ತಾನೆ. ಈ ಥರ ಅಸಹ್ಯಗಳಿಗೆ ವಿಷಯಗಳಿಗೆ ಜಗಳ. ಬೇರೆ ಏನಾದ್ರು ಇದೆಯಾ ವಿಷಯ ಜಗಳ? ಇಷ್ಟೇ ಇದೇ ವಿಷಯಕ್ಕೆ, ಆಯಿತಾ? ಸೊ ನೀವು ಫಸ್ಟೇ ಅನಲೈಸ್ ಮಾಡಿಬಿಟ್ಟು, ನನಗಾಗಲ್ಲಪ್ಪ, ಒಂದು ಕಮಿಟ್ಮೆಂಟ್ ನನಗೆ ಬೇಡ, ನೀನು ಚೆನ್ನಾಗಿರೋ ನಾನು ಚೆನ್ನಾಗಿರ್ತೀನಿ ಅಂತ ಬಿಟ್ಬಿಡಿ. ನೀವು ಜೀವನದಲ್ಲಿ ಚೆನ್ನಾಗಿರ್ತೀರ, ಅವರು ಜೀವನದಲ್ಲಿ ಚೆನ್ನಾಗಿರ್ತಾರೆ. ಇಲ್ಲಿಗೆ ಬಂದುಬಿಟ್ಟು ನೀವೇನಾರು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಆ ಹುಡುಗನ ಜೀವನ ಹಾಳು, ಆ ಹುಡುಗಿ ಜೀವನ ಹಾಳು. ನೀವು ಯಾರಾದರೂ ಲವ್ ಮಾಡ್ತಾ ಇರೋರು ಲವ್ ಮಾಡ್ಬೇಕಾದ್ರೆ ಚೆನ್ನಾಗಿರುತ್ತೆ ಜೋಶು. ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ನಿಮಗೆ ಬೋರ್ ಆಯಿತು, 3 ವರ್ಷ 2 ವರ್ಷ ಆದಮೇಲೆ ಬೋರ್ ಆಗುತ್ತಾ? ಬೋರ್ ಆಗಿಬಿಡುತ್ತೆ. ಆಮೇಲೆ ಬಿಟ್ಬಿಡ್ಬೇಕು. ಆವಾಗ ಆ ಹುಡುಗನ ಜೀವನ ಹಾಳು. ಹುಡುಗಿರು ಮೋಸ ಮಾಡಿದಾಗ, ಹುಡುಗಿ ಮೋಸ ಮಾಡಿದ್ರೆ ಹುಡುಗನಿಗೆ, ಸೊ ಏನಾಗುತ್ತೆ? ಇದಾಗುತ್ತೆ. ಅವನು ಆಮೇಲೆ ಡಿಪ್ರೆಷನ್ನು, ಸೂಸೈಡು, ಮತ್ತೊಂದು ಮಗದೊಂದು, ಈ ಥರ ಎಲ್ಲ ಘಟನೆಗಳು ನಡೆಯುತ್ತೆ. ಸೊ ಇದು 2ನೇ ಪಾಯಿಂಟು ನಾನು ಹೇಳಿದ್ದು. ಇಷ್ಟು ಮಾಡಿದ್ರೆ ಇಷ್ಟು ಸಮಸ್ಯೆಗಳಾಗುತ್ತೆ. ಇದನ್ನು ನೀವು ಫಸ್ಟೇ ಸರಿ ಮಾಡ್ಕೊಂಡ್ಬಿಟ್ರೆ ಈ ಸಮಸ್ಯೆಗಳು ಯಾವುದೂ ಬರಲ್ಲ. 3ನೇದು ಮನಿ, ದುಡ್ಡು. ದುಡ್ಡು ಏನಪ್ಪ ನಿಮ್ಮ ಲೈಫಲ್ಲಿ ಪ್ರಾಮುಖ್ಯತೆ ಏನಪ್ಪ ಅಂದರೆ, ಈ 3 ಕ್ಯಾಟಗರಿ ದುಡ್ಡೇ ಇಂಪಾರ್ಟೆಂಟ್. ದುಡ್ಡು ಇಲ್ಲ ಅಂದರೆ 3 ಕ್ಯಾಟಗರಿ ಏನು ನಡೆಯೋದೇ ಇಲ್ಲ, ರೀ ಏನು ಅಲ್ಲಾಡೋದೇ ಇಲ್ಲ ಒಳಗಡೆ. ಇನಿಷಿಯಲಲ್ಲಿ ನೀವು ಹುಡುಗಿನ ಪಬ್ಬು, ಪಾರ್ಟಿ, ಕ್ಲಬ್ಬು ಅಂತ ಕರ್ಕೊಂಡು ಓಡಾಡೋಕ್ಕೂ ದುಡ್ಡು ಬೇಕು. ಈ ಸ್ಟೇಜಲ್ಲಿ ಅವ್ರ ಅಪ್ಪ ಅಮ್ಮನ ಒಪ್ಸೋಕ್ಕೂ ದುಡ್ಡು ಬೇಕು. ಈ ಸ್ಟೇಜಲ್ಲಿ ಗಂಡ ಹೆಂಡ್ತಿ ಚೆನ್ನಾಗಿ ನೋಡ್ಕೊಳ್ಳೋಕ್ಕೂ ದುಡ್ಡು ಬೇಕು, ಮಕ್ಕಳು ಸಾಕೋಕ್ಕೆ ದುಡ್ಡು ಬೇಕು ಅಲ್ವಾ? ಸೊ ದುಡ್ಡಿರ್ಬೇಕು ನಿಮ್ಮ ಹತ್ರ. ದುಡ್ಡಿಲ್ಲ ಅಂದರೆ ಲವ್ ಮಾಡೋಕ್ಕೆ ಹೋಗಬೇಡಿ. ಆಸ್ತಿ ಇಲ್ಲ ಅಂದರೆ ಲವ್ ಮಾಡೋಕ್ಕೆ ಹೋಗಬೇಡಿ. ನೀವು ಹೇಳ್ಬೋದು, ನಾನು ಆಸ್ತಿ ಇಲ್ಲ, ನಾನು ಹುಡುಗಿ ಹತ್ರನ ಆಸ್ತಿ ಇಲ್ಲ, ನಾವಿಬ್ಬರು ಚೆನ್ನಾಗಿದ್ದೀವಿ. ಇರ್ತೀರಾ? 100% ಇದ್ದೀರಾ? ನಾನು ಹೇಳ್ತಾ ಇರೋದು ಕೇವಲ ಒಂದು 80% ಜನ. ಇನ್ನು 20% ಜನ ದುಡ್ಡಿಲ್ದಿರೋರು ಚೆನ್ನಾಗಿದ್ದಾರೆ ರೀ, ಇಲ್ಲ ಅಂತಲ್ಲ, ದುಡ್ಡಿಲ್ದಿರೋರು ಚೆನ್ನಾಗಿದ್ದಾರೆ. ನಾನು ಹೇಳ್ತಾ 80% ಜನ. ಯಾಕೆ ಜಗಳಗಳಾಗುತ್ತೆ? ದುಡ್ಡಿಲ್ಲ ಅಂದರೆ ಜಗಳ ಇಲ್ಲಿ. ನೀನು ನಾನು ಕರ್ಕೊಂಡು ಹೋಗಲ್ಲ ಎಲ್ಲೂ ಪಾರ್ಟಿಗೆ, ಎಲ್ಲೂ ಸಿನಿಮಾ ಕರ್ಕೊಂಡು ಹೋಗಲ್ಲ, ನನಗೇನು ತಿನ್ಸಲ್ಲ ಕುಡ್ಸಲ್ಲ. ಈ ಕ್ಯಾಟಗರಿ ಜಿನ್ಜಿ ಇನಿಷಿಯಲ್ ಸ್ಟೇಜ್ ಕ್ಯಾಟಗರಿ ಜಗಳ. ಈ ಮಧ್ಯದಲ್ಲಿ ನಿನ್ನ ಹತ್ರ ದುಡ್ಡಿಲ್ಲ, ನಿಮ್ಮ ಮನೇಲಿ ಆಸ್ತಿ ಇಲ್ಲ, ನಿಮ್ಮ ಮನೇಲಿ ವರದಕ್ಷಿಣೆ ಕೊಡಲ್ಲ, ಬೇಡ, ಕ್ಯಾನ್ಸಲ್, ಮದುವೆ, ಬ್ರೇಕಪ್, ಮದುವೆ ಮುರಿದೋಗ್ಲಿ, ಬೇಡ ನನಗೆ. ನಿಮ್ಮ ಹತ್ರ ದುಡ್ಡಿಲ್ಲ, ನಾನು ಏನು ಮಾಡಲಿ? ಲವ್ ಮಾಡಿ 5 ವರ್ಷ ಲವ್ ಮಾಡಿದ್ದೀರಾ, ಬೇಡ, ನಿನ್ನ ಹತ್ರ ದುಡ್ಡಿಲ್ಲ ಅಂದರೆ ನಮ್ಮ ಮನೇಲಿ ಕೊಡಲ್ಲ ನಿನಗೆ ಅಂತಾರೆ. ಜಾತಿ ಇಲ್ಲ ಅಂದರೆ ನಿಮ್ಮ ಮನೇಲಿ ಕೊಡಲ್ಲ ಅಂತಾರೆ. ಸೊ ಜಾತಿ ಹೇಳಿದ್ನಲ್ಲ ಫಸ್ಟ್ ಪಾಯಿಂಟ್, ಜಾತಿ ಇಲ್ಲ ಅಂದರೆ ನನಗೆ ಹೆಣ್ಣು ಕೊಡಲ್ಲ. ಇಲ್ಲಿ ಜಾತಿ ನೋಡಿಲ್ಲ ಅಂದರೆ ಇಲ್ಲಿ ಬರುತ್ತೆ ಜಾತಿ, ಅಲ್ಲಿ ನೋಡಿಲ್ಲ ಅಂದರೆ ಅಲ್ಲೂ ಹೋಯ್ತು ಮಟೇಶು. ನಮ್ಮ ಮನೇಲಿ ಒಪ್ಪಿಲ್ಲ ಅಂದ್ರೆ ಬಿಟ್ಬಿಟ್ಟು ಮುಗಿತು. ಹುಡುಗ ಮತ್ತೆ ದೇವದಾಸು, ಸೂಸೈಡು ಆ ಕೇಸ್ ಕೊಟ್ಟೋಗುತ್ತೆ. ಸೇಮ್ ದುಡ್ಡಿಲ್ಲ ಅಂದ್ರೂ ಅಷ್ಟೇ. ನಿನ್ನ ಹತ್ರ ವರದಕ್ಷಿಣೆ ಕೊಡೋಕ್ಕಾಗಲ್ಲ, ನಿನ್ನ ದುಡ್ಡು ಕೊಡಲ್ಲ, ನನ್ನ ಹತ್ರ ಆಸ್ತಿ ಇಲ್ಲ, ಎಕರೆ ಜಮೀನಿಲ್ಲ, ಏನೂ ಇಲ್ಲ ನಿಮ್ಮ ಹತ್ರ ಅಂತಂದರೆ ದುಡ್ಡಿಲ್ಲ ಅಂದರೆ ಬೇಡ, ಓಕೆ ಬಾಯ್ ಬಾಯ್ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ ಹುಡುಗಿರು, ಟಾಟಾ ಬಾಯ್ ಬಾಯ್ ಅಂದ್ಬಿಟ್ಟು. ಸಿಂಪಲ್ಲು 2ನೇ ಪಾಯಿಂಟ್. ಸೊ ಇಲ್ಲೂ ಅಷ್ಟೇ, ಗಂಡ ಹೆಂಡ್ತಿರ ಮದುವೆ ಆದಮೇಲೆ ದುಡ್ಡಿಲ್ಲ ಅಂತಂದರೆ 100% ಮನೆಯಿಂದ ಅದೇ ಜಗಳ. ಮನೆಗೆ ಹತ್ತಂದು ಹಾಕಲ್ಲ, ಇತ್ತಂದು ಹಾಕಲ್ಲ, ನೀನು ಒಡವೆ ಮಾಡಿಸಲ್ಲ, ಮತ್ತೊಂದು ಮಾಡಿಸಲ್ಲ, ನಾವಂತ್ರ ಒಂದು ಕಾರ್ ಇಲ್ಲ, ಒಂದು ಗಾಡಿ ಇಲ್ಲ, ನಮ್ಮ ಮಗು ಒಂದು ಒಳ್ಳೆ ಸ್ಕೂಲ್ಗೆ ಹಾಕಿಲ್ಲ. ಈ ಥರ ಜಗಳ. ಇನ್ನೇನಿಲ್ಲ ರೀ ಜಗಳ ಆಡೋಕ್ಕೆ. ಇಷ್ಟೇ ಜಗಳ ಆಡೋಕ್ಕೆ ವಿಷಯಗಳು. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿದ್ರೆ 100% ನಿಮ್ಮ ಲೈಫು ತುಂಬಾ ಚೇಂಜ್ ಆಗಿಬಿಡುತ್ತೆ, ಆಯಿತಾ? ಸೊ ಮನಿ ಆಯಿತು. ನೆಕ್ಸ್ಟು ಏಜ್ ಅಂದರೆ ವಯಸ್ಸಿನ ಅಂತರ ಜಾಸ್ತಿ ಇದ್ದರೆ, ಕಮ್ಮಿ ಇದ್ದರೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇನಿಷಿಯಲ್ ಸ್ಟೇಜಲ್ಲಿ ವಯಸ್ಸಿನ ಅಂತರ, ಹುಡುಗಿಗೆ ಚಿಕ್ಕ ವಯಸ್ಸು 16, 14, 15 ವಯಸ್ಸು ಹುಡುಗಿಯರಿಗೆ. ಏನಾದರೂ ಒಂದು 10 ವರ್ಷ ಹುಡುಗನ ಏಜ್ ಗ್ಯಾಪ್ ಆದರೆ, ಒಂದು 10 ವರ್ಷ ಹುಡುಗರು, 27, 26 ವರ್ಷದ ಹುಡುಗರು ಏನಾದ್ರು ಲವ್ ಮಾಡಿದ್ರೆ ಹುಡುಗಿನ, ಅವತ್ತಿನ ದಿನಕ್ಕೆ ಸಖತ್ತಾಗಿರುತ್ತೆ ಏಜು. ಹುಡುಗರಿಗೆ ನಿಮ್ಗೆ ಅರ್ಥನೇ ಆಗಲ್ಲ, ನಿಮ್ಗೆ ಗೊತ್ತೇ ಆಗಲ್ಲ ಇದು. 27 ವರ್ಷದ ಹುಡುಗ 16, 17 ವರ್ಷದ ಹುಡುಗಿನ ಲವ್ ಮಾಡಿದ್ರೆ ನಿಮಗೆ ಫ್ಯೂಚರ್ ಏನಾಗುತ್ತೆ ಅಂತ ಗೊತ್ತಿಲ್ಲ. 16 ವರ್ಷದ ಲವ್ ಮಾಡ್ಬಿಡ್ತೀರಿ ಹುಡುಗಿನ, ಚೆನ್ನಾಗಿರ್ತೀರ ನೀವು. ಒಂದು 3 ವರ್ಷ ಆದಮೇಲೆ ಹುಡುಗಿ ಕಾಲೇಜ್ ಮೆಟ್ಲು ಹತ್ತುತ್ತಾಳೆ, ಇಲ್ಲ ಬೇರೆ ಕಾಲೇಜ್ಗೋ ಏನೋ ಒಂದು ಓದೋಕ್ಕೆ ಎಜುಕೇಷನ್ ಮಾಡ್ತಾ ಇರ್ತೀವಿ, ನೀವೆಲ್ಲೋ ಕೆಲಸ ಮಾಡ್ತಾ ಇರ್ತೀರಾ. ಅವತ್ತು ದಿನ ಕೊಡ್ತಾಳೆ ನೋಡಿ ಟ್ವಿಸ್ಟ್ ಹುಡುಗಿ.
ಫುಲ್ಲು ಚೇಂಜ್ ಹುಡುಗಿ. ಯಾರು ನೀನು ಅಂತಾಳೆ, ಹೋಗಿದ್ದೀನ ನೀವು, ನಂಗೆ ನೀನು ಇಷ್ಟ ಇಲ್ಲ ಅಂತಾಳೆ. ಯಾಕೆ ಹೇಳಿ? ನೀವು ಬೇಡ. ಅವತ್ತು ಅವಳು ಕಾಲೇಜ್ ಮೆಟ್ಲತ್ತಿರ್ತಾಳೆ, ಬೇರೆ ಹುಡುಗರು ನೋಡಿರ್ತಾಳೆ ಅವಳು. ಅಲ್ಲಿ ಬೇರೆ ಫ್ರೆಂಡ್ಸ್ ಕಿವಿ ಊದ್ತಾರೆ ಅವಳಿಗೆ, ಅವನೇನು ಚೆನ್ನಾಗಿದ್ದಾನೆ, ಅವನೇನಿದ್ದಾನೆ, ಅವನು ಸರಿ ಇಲ್ಲ, ಅವನು ಚಪ್ಪರವನು, ಆದವನು, ಇದವನು ಅಂತ ಹುಡುಗಿರ್ ಕಿವಿ ಊದಿಸಿ ನೀವು 16 ವರ್ಷ 17 ವರ್ಷದ ಹುಡುಗಿನ ಲವ್ ಮಾಡೋದು ಇದೇ ಕತೆ. ನೀವು 17 25 26 ವರ್ಷದ ಹುಡುಗರಿಗೆ ಹೇಳ್ತಾ ಇರೋದು. ಸೊ ಏಜ್ ಗ್ಯಾಪ್ ನೋಡಿ, ಗ್ಯಾಪ್ ಮೇಯ್ನ್ ಇಂಪಾರ್ಟೆಂಟು. ನೀವು ಯಾವತ್ತು ಚಿಕ್ಕ ಹುಡುಗಿನ ಲವ್ ಮಾಡಿದ್ರೆ ಸೇಫ್ಟಿ ಅನ್ಕೋತೀರಾ, ಅದು ಸೇಫ್ಟಿ ಇಲ್ಲ, ಅದೇ ತುಂಬ ರಾಂಗು. ನೀವು ಲಾಕ್ ಆಗೋದು ಅಲ್ಲೇ. ಇಲ್ಲಿಗೆ ಬಂದಮೇಲೆ ಹುಡುಗಿ ಕೈ ಕೊಡ್ತಾಳೆ, ನೀವು ದೇವದಾಸ್ ಆಗ್ಬೇಕಷ್ಟೇ. 16 ವರ್ಷದ ಹುಡುಗಿ 3 ವರ್ಷ ಲವ್ ಮಾಡ್ತೀರಾ ಅನ್ಕೊಳ್ಳಿ, 2 ವರ್ಷ 3 ವರ್ಷ 20 ವರ್ಷ ಆಗುತ್ತೆ. ಕಾಲೇಜ್ ಮೆಟ್ಲು ಹತ್ತಿರ್ತಾಳೆ ಅವಳು. ಕಾಲೇಜಲ್ಲಿ ಎಲ್ಲ ಥರ ಹುಡುಗರನ್ನ ನೋಡ್ತಾಳೆ, ಅವಳ ಮೈಂಡ್ ಡೈವರ್ಟ್ ಆಗಿಬಿಡುತ್ತೆ. ಫ್ರೆಂಡ್ಸ್ ಕಿವಿಯೋದು ಮುಗೀತು. ಸೊ ಅಲ್ಲಿ ಡೈವರ್ಟ್. ಸೊ ಎರಡು ಏಜು ತುಂಬ ಮೇಯ್ನ್ ಫ್ಯಾಕ್ಟ್ರು ಏಜ್ ಆಗುತ್ತೆ. ಸೊ ಇಲ್ಲ ಹುಡುಗಿ ದೊಡ್ಡವಳಾಗಿ ಹುಡುಗ ಚಿಕ್ಕವನಾದ್ರೆ ಏನಾಗುತ್ತೆ ಸಮಸ್ಯೆಗಳು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅವರು ಹುಡುಗಿ ದೊಡ್ಡವಳಾಗಿ ಮನೇಲಿ ಅವ್ರಿಗೆ ಬೇಗ ಮದುವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಬೇಗ ಮದುವೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೀವಿನ್ನೂ ಸೆಟ್ಲ್ ಆಗೋಕ್ಕೆ ಟೈಮೇ ತೊಗೊಂಡ್ರಲ್ಲ. ಏಜು ದೊಡ್ಡದಾದರೆ ಹುಡುಗಿ ದೊಡ್ಡವಳಾಗಿ ಹುಡುಗ ಚಿಕ್ಕವನಾದರೆ ನೀವು ಸೆಟ್ಲ್ ಆಗೋಕ್ಕೆ ಟೈಮ್ ಇರಲ್ಲ. ನೀವು ಒಂದೊಂದು ದಿನನೂ ಒಂದೊಂದು ಹೆಜ್ಜೆನೂ ನಿಮಗೆ ಪ್ರತಿದಿನ ಒಂದು ಕೌಂಟ್ ಆಗುತ್ತೆ. ನಿಮಗೆ ನೆಮ್ಮದಿ ಇರಲ್ಲ ಅವತ್ತು ಅಲ್ವಾ? ಸೊ ಈ ಥರ ಏಜ್ಗಳ ಡಿಫ್ರೆನ್ಸ್, ಈ ಥರ ಸಮಸ್ಯೆಗಳು, ಜಗಳಗಳು, ನೀನು ದೊಡ್ಡವನು ನೀನು ಚಿಕ್ಕವನು, ನಮ್ಮನೇಲಿ ಒಪ್ಪಲ್ಲ, ಈ ಥರ ಘಟನೆಗಳು. ಈ ಲವ್ ಮದುವೆ ಆದಮೇಲೆ ಬಿಡಿ, ಅದೇನು ಏಜ್ ಮ್ಯಾಟ್ರ್ ಆಗಲ್ಲ. ಸೊ ಇದು ಮದುವೆ ಆದಮೇಲೆ ಮ್ಯಾಟ್ರ್ ಆಗುತ್ತೆ. ಮದುವೆ ಆದಮೇಲೆ ಏಜು ಹುಡುಗಿ ಚಿಕ್ಕದು, ಹುಡುಗ ಅಂಕಲ್ಲು ವಯಸ್ಸಾದವನಂತಂದರೆ, ಈಗ ಮದುವೆ ಆದಮೇಲೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಏಜ್ ಗ್ಯಾಪ್ ಆದರೆ ಏನು ಜಾಸ್ತಿ ಅಂತ. ಮದುವೆ ಆಗೋಗಿರ್ತಾರೆ, ಹುಡುಗಿ ತುಂಬ ಚಿಕ್ಕ ಹುಡುಗಿ ಮದುವೆ ಆಗ್ಬಿಟ್ಟಿರ್ತಾರೆ, 30 ವರ್ಷ 32 ವರ್ಷ. ವಯಸ್ಸಾದ ಅಂಕಲ್ಗಳು ಅಂತ 35 ವರ್ಷ ಅಂಕಲ್ಗಳು 20 22 33 ವರ್ಷದ ಹುಡುಗಿನ ಮದುವೆ ಆದರೆ ಏನಾಗುತ್ತದು? ಅದೇನಾಗುತ್ತೆ, ನಾಳೆ ದಿನ ಬೇರೆ ಥರ ತಿರುಗಿಕೊಳ್ಳುತ್ತದು. ನೀವು 30 ವರ್ಷ, ನೀವು ಒಂದು 10 ವರ್ಷ ಹೋದರೆ ನಿಮಗೆ 40-45 ವರ್ಷ ಡಮಾರು. ಈ ಹುಡುಗಿ ಈಗ 28 29 ವರ್ಷ 30 ವರ್ಷಕ್ಕೆ ಬಂದಿರ್ತಾಳೆ. ಸೊ ಅವಾಗ ಏನಾಗುತ್ತೆ, ಬೇರೆ ಗೊತ್ತಲ್ಲ ಆ್ಯಕ್ಟಿವಿಟೀಸು, ಬೇರೆ ಆ್ಯಕ್ಟಿವಿಟೀಸ್ ತಡೆಯುತ್ತೆ. ಸೊ ಅವತ್ತು ನೀವು ನನ್ನ ಹೆಂಡತಿ ಮೋಸ ಮಾಡಿಬಿಟ್ಲು ನನಗೆ, ನನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಹೊಂಟೋದ್ಲು, ಅವನ ಜೊತೆ ಹೊರಟೋದ್ಲು, ಇವನ ಜೊತೆ ಹೊರಟೋದು, ಮುಗೀತು. ಸೇಮ್ ಅದೇ ಕತೆ, ಇದೇ ಜಗಳ. ಅದಕ್ಕೆ ಹೇಳೋದು, ತುಂಬ ಏಜ್ ಆಗಿರೋ ಗ್ಯಾಪ್ ಆಗಿರೋ ಹುಡುಗನಾಗಲಿ ಮದುವೆ ಆಗ್ಬಿಟ್ಟು ಲವ್ ಮಾಡಬಾರ್ದು ಅಂತ ಸುಮ್ಮನೆ ಹೇಳಲ್ಲ. ಸೊ ಇಷ್ಟು ಘಟನೆಗಳು ನಡೆಯುತ್ತೆ. ಒಂದೇ ಒಂದು ಏಜ್ ಫ್ಯಾಕ್ಟ್ರಿಂದ ಇಷ್ಟು ಘಟನೆಗಳು ನಡೆಯುತ್ತೆ. ಇವತ್ತು ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನ, ಆಯಿತಾ? ದೊಡ್ಡ ಹುಡುಗಿ ಚಿಕ್ಕವಳನ್ನ ಲವ್ ಮಾಡಿದಷ್ಟು ಡೇಂಜರ್. ಕೀಪ್ ಇಟ್ ಇನ್ ಮೈಂಡ್. ನಾನು ಇದು ಹೇಳ್ತಾ ಇದ್ದೀನಿ. ಸೊ ಇಷ್ಟು ಫ್ಯಾಕ್ಟ್ರಿಗಳು ನಾನು ಹೇಳಿದ್ದು, ಜಗಳ ಆಗೋಕ್ಕೆ ಇಷ್ಟೇ ಫ್ಯಾಕ್ಟ್ರಿಗಳು ಸಾಕು. ಇವತ್ತು ನಾನು ಕಂಪ್ಲೀಟಾಗಿ ನಿಮ್ಗೆ ಹೇಳಿದ್ದೀನಿ ನನ್ನ ಕೈಲಾದಷ್ಟು. ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಇನ್ನೂ 1 ಅವರ್ 1.5 ಅವರ್ ಆಗಿಬಿಡುತ್ತೆ. ನಾನು ಎಕ್ಸ್ಪ್ಲೈನ್ ಕರೆಕ್ಟಾಗಿ ಒಂದೊಂದೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಎಕ್ಸಾಂಪಲ್ ಕೊಟ್ಬಿಟ್ರೆ 1 ಅವರ್ ದಾಟ್ಬಿಡುತ್ತೆ. ಸೊ 1 ಅವರ್ ಯಾರು ವಿಡಿಯೋ ನೋಡಲ್ಲ. ಸೊ ದಯವಿಟ್ಟು ಬೇಕಾದ್ರೆ ಫಸ್ಟಿಂದ ಕೂತ್ಕೊಂಡು ನೋಡಿ, ನಾನು ಏನು ಹೇಳಿದೆ ಅಂತ ಕಂಪ್ಲೀಟಾಗಿ ನನಗೆ ಅರ್ಥ ಆಗುತ್ತೆ. ನಿಮಗೆ ಅರ್ಥ ಆಗಿದ್ರೆ ಕಮೆಂಟ್ ಹಾಕಿ, ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ನೀವು ಯಾವ ಸ್ಟೇಜಲ್ಲಿ ಏನೇನು ಡಿಸಿಷನ್ ತೊಗೊಂಡ್ರೆ ನಿಮ್ಮ ಫ್ಯೂಚರ್ಗಳು ಎಲ್ಲೆಲ್ಲಿ ಡ್ಯಾಮೇಜ್ ಆಗುತ್ತೆ. ನೀವು ಇವತ್ತು 26-27 ವರ್ಷದ ಹುಡುಗಿ ಪ್ರತಿದಿನ ರಾತ್ರಿ ಕಣ್ಣಲ್ಲಿ ನೀರು ಹಾಕೊಂಡು ಮಲ್ಕೋತಾರದು ಯಾವ ಕಾರಣಕ್ಕೆ? ಅವತ್ತು ನೀವು ಸರಿಯಾದ ಡಿಸಿಷನ್ ತೊಗೊಂಡಿದ್ದಿದ್ರೆ ಇವತ್ತು ಇಷ್ಟು ಸಮಸ್ಯೆಗಳು ಬರ್ತಾರಲಿಲ್ಲ. ನೀವು 28-29 ವರ್ಷ ಆಗಿರೋರು ಅಷ್ಟೇ, ರಾತ್ರಿ ಮಲ್ಕೋಬೇಕಾರೆ ದಿಂಬು ಯಾವಾಗುತ್ತೆ ನಿಮ್ಮ ಕಣ್ಣೀರಿಂದ. ಯಾಕೆ? ನಿಮ್ಗೆ ನೆಮ್ಮದಿ ಇಲ್ಲ ಮಲ್ಕೋಬೇಕಾರೆ. ಏನು ನನ್ನ ಜೀವನ ಹಿಂಗಾಗೋಯ್ತಲ್ಲ, ಯಾಕೆ ಹುಡುಗಿನ ಮದುವೆ ಆಗೋಕ್ಕಾಗ್ತಾಯಿಲ್ಲ, ಯಾಕೆ ಹುಡುಗನ ಮದುವೆ ಆಗೋಕ್ಕಾಗ್ತಾಯಿಲ್ಲ, ಏನು ಜಾತಿ ಅಡ್ಡ ಬರ್ತಾ ಇದೆ, ಏನು ದುಡ್ಡಿಲ್ಲ, ಇಷ್ಟೆಲ್ಲ ವಿಷಯಗಳಿಗೆ ಜಗಳ ಆಗುತ್ತೆ. ನೀವು ಪ್ರತಿದಿನ ರಾತ್ರಿ ನೆಮ್ಮದಿಯಲ್ಲೇ ಮಲ್ಕೋತೀರ. ಸೊ ಇವತ್ತು ಇನಿಷಿಯಲ್ ಸ್ಟೇಜಲ್ಲಿ ನೀವು ಎಡವಿದ್ರೆ ಇಲ್ಲಿ ನೀವು 27-28 ವರ್ಷ ಕಣ್ಣೀರು ಹಾಕಲೇಬೇಕು. ನೀವು 20 ವರ್ಷ 18 ವರ್ಷ ಇದ್ದಾಗ ಚೆನ್ನಾಗಿ ಕರೆಕ್ಟಾಗಿ ಥಿಂಕ್ ಮಾಡಿ ನನ್ನ ವಿಡಿಯೋ ನೋಡಿ ನೀವು ಮುಂದೆ ನೆಕ್ಸ್ಟ್ ಸ್ಟೆಪ್ ಇಟ್ಟರೆ ನೀವು 28 ವರ್ಷಕ್ಕೆ ಚೆನ್ನಾಗಿರ್ತೀರ, ಖುಷಿಯಾಗಿರ್ತೀರ, ಜಗಳ ಇಲ್ಲದೆ, ಯಾವುದೇ ಥರದ ಸಮಸ್ಯೆಗಳು ಇಲ್ಲದೆ. ಆಯಿತಾ? ಸೊ ನನಗೆ ಇನ್ನೂ ಕಾಲಾವಕಾಶ ಕೊಟ್ಟರೆ ಮಾತಾಡೋಕ್ಕೆ ಇಷ್ಟ, ಬಟ್ ವಿಡಿಯೋ ಯಾರು ನೋಡಲ್ಲ ಅಂತ ನಾನು ಇದನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟು ಫ್ಯಾಕ್ಟ್ರಿಗಳು ಮ್ಯಾಟ್ರ್ ಆಗೇ ಆಗುತ್ತೆ. ನಿಮ್ಮ ಜಗಳಗಳಿಗಾಗಲಿ, ನಿಮ್ಮ ಸಂಸಾರದ ಒಂದು ವೈಮನಸ್ಸಿನಾಗಲಿ, ನಿಮ್ಮ ಪ್ರೀತಿನ ವೈಮನಸ್ಸಲ್ಲಾಗಲಿ ಇಷ್ಟೆಲ್ಲ ಫ್ಯಾಕ್ಟ್ರಿಗಳಿರುತ್ತೆ. ಇದು ಬಿಟ್ಟು ಬೇರೆ ಏನೂ ಇಲ್ಲ ಇದರಲ್ಲಿ. ಇಷ್ಟನ್ನ ನೀವು ಸರಿ ಮಾಡಿಬಿಟ್ರೆ ನಿಮ್ಮ ಲೈಫ್ ಗೋಲ್ಡನ್ ಲೈಫ್. ನಿಮ್ಮ 60 ವರ್ಷದ ರಿಟೈರ್ಡ್ ಆಗೋವರೆಗೂ ನಿಮ್ಮ ಲೈಫ್ ಪೀಸ್ಫುಲ್ಲು. ನಿಮ್ಮ ಮನೇಲಿ ಜಗಳ ಇಲ್ಲ, ನಿಮ್ಮ ಮನೇಲಿ ನೆಮ್ಮದಿ ತಾಂಡವ ಆಡ್ತಾ ಇರುತ್ತೆ, ನಿಮ್ಗೆ ಯಾವುದೇ ಥರದ ಬೇಜಾರುಗಳಿರಲ್ಲ, ಜೀವನದಲ್ಲಿ ಖುಷಿಯಾಗಿರ್ತೀರ. ಇಷ್ಟನ್ನ ಫಾಲೋ ಮಾಡಿ ನಿಮ್ಮ ಲೈಫು 100% ಸಖತ್ತಾಗಿರುತ್ತೆ.
ಇಲ್ಲ ಈ ಯಾವ್ದಾರ ಸ್ಟೇಜಲ್ಲಿ ಇದ್ದೀರಾ ನೀವು, 2ನೇ ಸ್ಟೇಜಲ್ಲೋ ಇಲ್ಲ ಲಾಸ್ಟ್ ಸ್ಟೇಜಲ್ಲೋ ಇದ್ದೀರಾ, ಚೂರು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ಬಿಡಿ. ಅಡ್ಜಸ್ಟ್ ಮಾಡಿಕೊಂಡು ಒಂದು ಒಳ್ಳೆ ರೀತಿಲಿ ಹುಡುಗಗೋ ಇಲ್ಲ ಗಂಡನಿಗೋ ಹೆಂಡ್ತಿಗೋ ಹುಡುಗಿಗೋ ಹೇಳ್ಸಕ್ಕೆ ಟ್ರೈ ಮಾಡಿ. ಒಂದೊಳ್ಳೆ ದಾರಿಲಿ ನಡೀರಿ, ನಿಮಗೆಲ್ಲ ಒಳ್ಳೇದಾಗುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಈ ವಿಡಿಯೋ, ದಯವಿಟ್ಟು ನನ್ನ ವಿಡಿಯೋ ಶೇರ್ ಮಾಡಿ. ಪ್ರತಿ ಜನರು ಇದನ್ನ ವಿಡಿಯೋ ನೋಡಬೇಕು ನನ್ನ ಆಸೆ. ಯಾಕಂದರೆ ಮುಂದೆ ಈ ಫ್ಯೂಚರ್ ಈ ಥರ ಸಮಸ್ಯೆಗಳಿಗೆ ಯಾರು ಸಿಗಾಕೋಬಾರ್ದು ಅಂತ ನನ್ನ ಆಸೆ. ಯಾರ್ಯಾರು ನೋಡಿದ್ರು ಪ್ರತಿಯೊಬ್ಬೊಬ್ರು ಕಳಿಸಿ. ನೀವು 30 ವರ್ಷ ನೋಡ್ತಾ ಇದ್ದೀರಾ, 35 ವರ್ಷ ನೋಡ್ತಾ ಇದ್ದೀರಾ, 20 ವರ್ಷವ್ರು ಕಳಿಸಿ. ಅವರಿಂದ ನೋಡಿ ಎಚ್ಚೆತ್ತುಕೊಳ್ಳಿ. 20 ವರ್ಷ ನೋಡ್ತಾ ಇರ, ನೋಡಿ ಇದ್ರ ಪಾಠ ಕಲ್ತ್ಕೊಳ್ಳಿ. ಆಯಿತಾ? ದಯವಿಟ್ಟು ಎಲ್ಲ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಜಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಥ್ಯಾಂಕ್ ಯು.